ಡೈರೆಕ್ಟ್ ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ. ಹೇಗೆ ನಡೆಯುತ್ತೆ ಹಾಗಾದ್ರೆ ಈ SIR ಪ್ರಕ್ರಿಯೆ ಅಂತ? ವೀಕ್ಷಕರೇ, ಈ ಕರ್ನಾಟಕದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಆರಂಭಗೊಂಡಿತು. ಯಾವಾಗ? ಜೂನ್ 20ರಿಂದ ಜೂನ್ 29, 2026 ಮನೆಗಳ ಮ್ಯಾಪಿಂಗ್ ಮಾಡಿದ್ರು. 30ರಿಂದ ಆರಂಭಗೊಂಡಿದ್ದು. ಅಂದ್ರೆ ನಾನು ಜೂನ್ 20 ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಮನೆಗಳ ಮ್ಯಾಪಿಂಗ್ ಜೂನ್ 20ರಿಂದ ಶುರುವಾಗಿದ್ದು. 20ರಿಂದ 29 ತನಕ ಮನೆಗಳಿಗೆ ಹೋಗ್ತಾರೆ, ಎಷ್ಟು ಜನ ಮತದಾರರಿದ್ದಾರೆ, ಏನು ಎತ್ತ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಿಪರೇಷನ್ ರೆಡಿ ಆಗ್ಬಿಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಗಣತಿ ನಮೂನೆಗಳ ಮುದ್ರಣ ಮತ್ತೆ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಯಿತು. ಅಷ್ಟು ದಿವಸ 9 ದಿವಸ ತರಬೇತಿಯನ್ನು ನೀಡಿದ್ರು. ಚುನಾವಣಾ ಸಿಬ್ಬಂದಿಯಿಂದ ಮನೆಗಳ ಮ್ಯಾಪಿಂಗ್ ಕಾರ್ಯ ಕೂಡ ಅವತ್ತೇ ಕಾರ್ಯ ಆರಂಭಗೊಂಡಿರುವಂತದ್ದು. ಅದಾಗಿ ಎಲ್ಲ ಸೆಟಪ್ ರೆಡಿ ಆದ ಮೇಲೆ ಜೂನ್ 30ರಿಂದ ಜುಲೈ 29, 2026 ಮನೆ ಮನೆಗೆ BLO ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲು ಆಗ್ತಾ ಇರುವಂತದ್ದು. ಸೊ ಜೊತೆಗೆ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿಸಲಿದ್ದಾರೆ BLOಗಳು. 2 ಫಾರ್ಮ್ ಕೊಡ್ತಾರೆ. ಒಂದು ಫಾರ್ಮ್ ಅನ್ನ ನೀವು ಭರ್ತಿ ಮಾಡಬೇಕು, ಅದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಇನ್ನೊಂದು ಫಾರ್ಮ್ ಅನ್ನ ಅದು ನಿಮ್ಮ ಬಳಿಯೇ ಇಟ್ಕೊಳ್ಬೇಕಾಗತ್ತೆ. 1 ತಿಂಗಳ ಅವಧಿಯಲ್ಲಿ 3 ಬಾರಿ BLOಗಳಿಂದ ಭೇಟಿ. ಇನ್ ಕೇಸ್ ಆ 1 ತಿಂಗಳ ಅವಧಿಯಲ್ಲಿ 3 ಬಾರಿ ಭೇಟಿಯನ್ನ ಕೊಡ್ತಾರೆ. ನೀವು ಮನೇಲಿ ಇಲ್ವಾ, ರೆಡ್ ಸ್ಟಿಕ್ಕರ್ ಅನ್ನ ಮನೆ ಬಾಗ್ಲಿಗೆ ಅಂಟಿಸ್ಬಿಟ್ಟು ಹೋಗ್ತಾರೆ, ಬಾಗ್ಲಿಗೂ ಅಥವಾ ಗೋಡೆ ಮೇಲೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇನ್ ಕೇಸು 1 ಬಾರಿ ಬಂದಂಗಿಲ್ಲ, 2 ಬಾರಿ ಬರ್ತಾರೆ, ಅವಾಗ್ಲೂ ಇಲ್ಲ, 3ನೇ ಬಾರಿ ಬರ್ತಾರೆ, ಅವಾಗ್ಲೂ ನೀವು ಮನೇಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಮತ ಹಾಕೋಂಗಿಲ್ಲ ಆಗ್ಬಿಡುತ್ತೆ. ಸೊ 3 ಬಾರಿಯೂ ಮನೆಯವರು ಸಿಗದೆ ಹೋದ್ರೆ ಫಾರ್ಮ್ ಭರ್ತಿ ಇಲ್ಲ, ನಿಮ್ಮ ವೋಟರ್ ಐಡಿಯಲ್ಲೂ ಕೂಡ ಇರೋದಿಲ್ಲ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲಾಗೋದಿಲ್ಲ. ಮತದಾರರು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಆಯೋಗದಿಂದ ತಾಳೆ ಹಾಕಲಾಗತ್ತೆ, ಪರಿಷ್ಕರಣೆ ಮಾಡಲಾಗತ್ತೆ. ಈಗ ಯಾರೋ ಭರ್ತಿ ಮಾಡಿ ಕೊಡ್ತಾರಲ್ಲ, ಅದನ್ನು ಕೂಡ ಬಟ್ಟಿ ಇಳಿಸೋ ಕಾರ್ಯ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಲಾಗತ್ತೆ. ಸೊ ಆಗಸ್ಟ್ 5ರಂದು 2026 ಆಯೋಗದಿಂದ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಗೊಳಿಸಲಾಗುತ್ತೆ. ಸೊ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ತನಕ 2026 ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡಲಾಗುತ್ತೆ. ಏನಾದ್ರೂ ಆಕ್ಷೇಪಣೆಗಳು ಇದೆಯಾ ಇಲ್ವಾ, ತಂದೆ ಹೆಸರು ಚೇಂಜ್ ಆಯ್ತು, ಈಗ ಒಂದ್ಸತಿ ಆಧಾರ್ ಕಾರ್ಡ್ ಬಂದ್ಬಿಟ್ಟಿದೆ, ಆ ಸಂದರ್ಭದಲ್ಲಿ ಮಗ ಇವನು ಅಪ್ಪ ಮಗ ಆಗ್ಬಿಟ್ಟ, ಮಗ ಅಪ್ಪ ಆಗ್ಬಿಟ್ಟ ಅಂತ ಪರಿಸ್ಥಿತಿ ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ನಿರ್ಮಾಣ ಆಯ್ತು. ಸೊ ಜೊತೆಗೆ ಅಪ್ಪನ ಹೆಸರು ಬದಲು ಬೇರೆ ಯಾರೊಂದು ಹೆಸರು ಸೇರಿಸ್ಬಿಟ್ಟಿದ್ದಾರೆ, ಅಂತದೆಲ್ಲ ಆಯ್ತು. ಆ ರೀತಿ ಅಥವಾ ಏನಾದ್ರೂ ಲೋಪದೋಷಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇದಕ್ಕೆ ನೀವು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಕೆ ಮಾಡಬಹುದು. ಅಥವಾ ಅದ್ರ ಜೊತೆಗೆ ಹೊಸದಾಗಿ ಹೆಸರನ್ನ ಸೇರಿಸಲು ಅರ್ಜಿ ಕೂಡ ಅವತ್ತು ನೀವು ಸಲ್ಲಿಕೆ ಮಾಡಬಹುದು. ಸೊ ಅಕ್ಟೋಬರ್ 7, 2026 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಯ್ಯೋ ನನ್ನ ಹೆಸರು ಬಿಟ್ಟೋಯ್ತು, ನಾನು ಮನೇಲಿ ಇಲ್ಲ ಆಯ್ತು, 3 ಬಾರಿ ಬಂದಲ್ಲೂ ನಾನೇನೋ ಟ್ರಿಪ್ಪಿಗೆ ಹೋದೆ, ಇದೆಲ್ಲ ಮಾಡಿದ್ರೆ ಮತದಾರರ ಪಟ್ಟಿಯಿಂದ ನೀವು ಕಂಪ್ಲೀಟ್ ಆಗಿ ಮತ ಹಾಕೋಂಗಿಲ್ಲ. ಮತ ಹಾಕೋಂಗಿಲ್ಲ ಅಂದ್ರೆ ಏನಾಗತ್ತೆ? CM ಹೇಳಿದ್ರಲ್ಲ, ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತೊಂದು ಮಗದೊಂದು ಫಲಾನುಭವಿಗಳಿಗೆ ಏನ್ ಸಿಗ್ಬೇಕಾಗತ್ತೆ ಅದು ಸಿಗಲ್ಲ. ಆ ಕಾರಣದಿಂದ ನೀವೇ ಮುತುವರ್ಜಿ ವಹಿಸಿಕೊಂಡು ಇದನ್ನ ಮಾಡಬೇಕಾಗತ್ತೆ. ಇದು ಸಾರ್ವಜನಿಕರಿಗೆ ಒಂದು ಸೂಚನೆ. ವೀಕ್ಷಕರ, ಇದಾದ ನಂತರ ಈಗ ನೆಕ್ಸ್ಟ್ ಏನಪ್ಪಾ, ಈ ಹೊಸ ಮತದಾರರ ಸೇರ್ಪಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಪ್ರಶ್ನೆ. ಈಗ ಹೊಸಬ್ರು 18 ವರ್ಷ ಆಯ್ತು, ನಾವ್ ಯಾವ ರೀತಿ ಲಿಸ್ಟ್ಗೆ ಸೇರ್ಕೋಬೇಕು, ಅದು ಯಾವ ರೀತಿ ಆಗಿರುತ್ತೆ? ಸೊ SIR ನಡುವೆ ವೇಳೆ ಹೊಸ ಮತದಾರ ಸೇರ್ಪಡೆ ಇಲ್ಲ, ಇವಾಗ ಇರೋಲ್ಲ ನಿಮ್ಗೆ. ಅದ್ ಯಾವಾಗ ಶುರು ಆಗುತ್ತೆ? ಆಗಸ್ಟ್ 5, 2026 ಕೇವಲ ಹಾಲಿ ಮತದಾರ ಪರಿಷ್ಕರಣೆ ಮಾಡಲಾಗುತ್ತೆ. ಆಗಸ್ಟ್ 5ರವರೆಗೆ ಮಾತ್ರ. ಆಗಸ್ಟ್ 5ರಂದು ಆಯೋಗದಿಂದ ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಸೊ ಆ ಪಟ್ಟಿ ಪ್ರಕಟಗೊಂಡ ನಂತರ ಕರಡು ಪಟ್ಟಿ ರಿಲೀಸ್ ಬಳಿಕವಷ್ಟೇ ಹೊಸ ಮತದಾರ ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ. ನೀವು ನಾಳೆ ಮೊನ್ನೆ ಎಲ್ಲ ಕೊಟ್ರೆ ಅದು ಆಗೋದಿಲ್ಲ, ಸ್ವೀಕಾರ ಮಾಡಲ್ಲ. ನೀವು ಆಗಸ್ಟ್ 5ರಂದೇ, ಇದು ಯಾರಿಗೆ? ಹೊಸ ಮತದಾರರು 18 ವರ್ಷ ತುಂಬಿಕೊಂಡು ನಾನು ವೋಟ್ ಹಾಕ್ತೀನಿ ಅಂತ ಬರ್ತಾರಲ್ಲ, ಅವರು ಆಗಸ್ಟ್ 5ಕ್ಕೆ ನೀವು ಕೊಡ್ಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬಹುದು? ಆನ್ಲೈನ್ ನಲ್ಲೂ ನಿಮ್ಗೆ ಆಪ್ಷನ್ಸ್ ಇದೆ. ಆನ್ಲೈನ್ ನಲ್ಲೂ ಮತ್ತೆ ಆಫ್ಲೈನ್ ಅನ್ನು, ಅಂದ್ರೆ BLO ಅಧಿಕಾರಿಗಳು ಮನೆ ಬಾಗ್ಲಿ ಬರ್ತಾರಲ್ವಾ, ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಕೊಡ್ಬೋದು. ಅದು ಆಗದೆ ಹೋದಂತ ಪಕ್ಷದಲ್ಲಿ ಸೊ ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ಕಳಿಸಬಹುದು. ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ BLO ಭೇಟಿ ಮಾಡಿ ನೀವು ಕೊಡಬಹುದು. ಈಗ ನಾನು ಹೇಳೋದು ಅದನ್ನೇ. ಸೊ ಅರ್ಜಿ ನಮೂನೆ 6 ಹೊಸ ಮತದಾರರ ನೋಂದಣಿ ಭರ್ತಿ ಮಾಡಲಾಗುತ್ತೆ. ಅದರಲ್ಲಿ ಏನೇನ್ ಬೇಕು? ನಿಮ್ಮ ಹೆಸರು, ಜನ್ಮ ದಿನಾಂಕ, ವಿಳಾಸದ ಮಾಹಿತಿಯನ್ನ ಭರ್ತಿ ಮಾಡಿ ಕೊಡಬೇಕಾಗತ್ತೆ. ವಿಳಾಸದ ಪುರಾವೆ ಅಂದ್ರೆ ಏನು? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೆ ಪಾಸ್ಬುಕ್
ಅಷ್ಟ್ ಮಾತ್ರ ಅಲ್ಲ, ವಯಸ್ಸಿನ ಪುರಾವೆ, ಜನನ ಪ್ರಮಾಣ ಪತ್ರ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, SSLC, ಮಾಸ್ ಕಾರ್ಡ್ ಇವಿಷ್ಟನ್ನ ಕೊಡಬೇಕಾಗತ್ತೆ. ಸೊ ಈ ಮೇಲಿನ ದಾಖಲೆಗಳನ್ನ ನೀಡಿ ಹೊಸದಾಗಿ ನೋಂದಣಿ ನೀವು ಕೂಡ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ವೋಟ್ ಹಾಕೋ ರೈಟ್ ಸಿಗುತ್ತೆ. ನೀವು ಕೂಡ ಕರ್ನಾಟಕದ ನಮ್ಮ ಪ್ರಜೆಗಳಂತ ಗೊತ್ತಾಗುತ್ತೆ. ಇವಿಷ್ಟು SIR ವಿಚಾರ ವೀಕ್ಷಕರೇ.